ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಪ್ರಗತಿಪರ ರೈತರಾದಂತಹ ಅನಿಲ್ ಅವರ ತೋಟದಲ್ಲಿದ್ದು. ಅನಿಲ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಬಹಳ ಅದ್ಭುತವಾಗಿ ಆರೋಗ್ಯಕರವಾಗಿ ಇದೆ ಈ ತೋಟ. ಇದು ಯಾವ ತಳಿ ಇಷ್ಟು ಸಮೃದ್ಧಿಯಾಗಿ ಬೆಳೆದಿದೆಯಲ್ಲ? ಇದು ಬಂದ್ಬಿಟ್ಟು ರೈನಿ ವೆರೈಟಿ ಆಗಿದ್ದು ಕೂಡ ನಾವು ಇದನ್ನ ಮೇಂಟೈನ್ ಮಾಡೋ ಇದರ ವೇನಲ್ಲಿರುತ್ತೆ. ಇವಾಗ ನಾವು ಪಿಕ್ಕಿಂಗ್ ಮಾಡಿ ಸ್ಟಾರ್ಟ್ ಮಾಡಿ ಆಗಲೇ ಒಂದು 25 ಡೇಸ್ ಆಗಿದೆ, ಕಂಪ್ಲೀಟ್ ಆಗಿದೆ. ಇನ್ನು ನಾವು ಜನವರಿ 15-20ವರೆಗೂ ಮೇಂಟೈನ್ ಮಾಡ್ಬೋದು ಆರಾಮಾಗಿ. ಎಷ್ಟು ತಿಂಗಳಾಗಿದೆ ಈ ಬೆಳೆ ನಾಟಿ ಮಾಡಿ? ನಾವು ಆಗಸ್ಟ್ 20 ಪ್ಲಾಂಟಿಂಗ್ ಮಾಡಿದ್ವಿ. ಇವರಿಗೆ ಒಂದು 95 ದಿವಸ ಆಗಿದೆ. ಈಗಾಗಲೇ ಒಂದು 6 ಪಿಕ್ಕಿಂಗ್ ಕಂಪ್ಲೀಟ್ ಆಗಿದೆ. ಈ ಎಲ್ಲ ಟೊಮೆಟೊ ಹಣ್ಣುಗಳನ್ನ ನೋಡಿದಾಗ ಒಂದೇ ರೀತಿಯಾಗಿ ಬೆಳೆದಿದೆ. ನೋಡಿದ್ರೆ ನಾವು ಹೇಳ್ಬೋದು ಕ್ವಾಲಿಟಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಯಾವ ರೀತಿಯಾಗಿ ನೀವು ನೆಲ ಸಿದ್ಧತೆಯನ್ನ ಮಾಡಿದ್ರಿ ಮತ್ತೆ ಯಾವ ರೀತಿಯಾಗಿ ನಾಟಿಯನ್ನ ಮಾಡಿದ್ರಿ ಅನ್ನೋದನ್ನ ತಿಳಿಸ್ಕೊಡಿ. 2 ತಿಂಗಳ ಮುಂಚೆನೆ ನಾವು ಚೆನ್ನಾಗಿ ಒಣಗಿಸ್ಬಿಟ್ಟು ಉಳುಮೆ ಮಾಡ್ಕೊಂಡು ಇದ್ವಿ. ಬೆಳೆ ಹಾಕೋ ಮುಂಚೆ ಎಕರೆಗೆ ಒಂದು 4-5 ಟ್ರ್ಯಾಕ್ಟರ್ ಅಷ್ಟೇ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೀವಿ. 3 ಅಡಿ ಬೆಡ್ ಮಾಡಿದ್ದೀವಿ, 4 ಅಡಿ ಪೇಪರ್ ಹಾಕಿದ್ದೀವಿ. ಸಾಲಿನ ಸಾಲಿಗೆ 5 ಅಡಿ ಇದೆ. ಮಿಡಲಲ್ಲಿ ಒಂದು 2 ಫೀಟಿಂದ 2.5 ಫೀಟು ಡಿಸ್ಟೆನ್ಸ್ ಇರುತ್ತೆ ಮಿಡಲಲ್ಲಿ. ಇದರಲ್ಲಿ ನಾವು ಮೊಳಕೆಯಿಂದ ಮೊಳಕೆಗೆ ಗಮನಿಸ್ಬೋದು ನೀವು, ಒಂದು 4 ಫೀಟ್ ಇದೆ ಮೊಳಕೆಯಿಂದ ಮೊಳಕೆ. ಹಿಂಗೆ ಜಿಗ್ಜಾಗಲ್ಲಿ ಈ ಮೊಳಕೆಯಿಂದ ಮತ್ತೆ ಆ ಮೊಳಕೆಗೆ 2.5 3 ಫೀಟ್ ಬರುತ್ತೆ. ಈ ಕಡೆಯಿಂದ ಈ ಕಡೆಗೆ 1.5 ಫೀಟ್ ಇದೆ. ಖಾಲಿ ಹೋಲ್ ನಾವು 2 ಅಡಿಗೆ ಮಾಡಿರೋದು. ಒಂದು ಹೋಲ್ ಬಿಟ್ಟು ಮತ್ತೆ ಒಂದು ಹೋಲ್ಗೆ ಪ್ಲಾಂಟೇಶನ್ ಮಾಡಿದ್ದೀವಿ. ಆ ಕಡೆನೂ ಅಷ್ಟೇ ಗಮನಿಸ್ಬೋದು ನೀವು, ಒಂದು ಹೋಲ್ ಬಿಟ್ಟು ಮತ್ತೆ ಒಂದು ಹೋಲ್ಗೆ ಜಿಗ್ಜಾಗಲ್ಲಿ ನಾವು ಪ್ಲಾಂಟೇಶನ್ ಮಾಡಿದ್ದೀವಿ. ಈ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಲ್ಲಿ ಅತಿಯಾದಂತಹ ಮಳೆ ಈ ಪ್ರದೇಶದಲ್ಲಿ ಬಿದ್ದಿದೆ. ಇಷ್ಟೆಲ್ಲ ಅಡೆತಡೆಗಳಿದ್ರು ಕೂಡ ಬೆಳೆ ಇಷ್ಟು ಸಮೃದ್ಧಿಯಾಗಿ ಬಂದಿದೆ. ಇದನ್ನ ಯಾವ ರೀತಿಯಾಗಿ ಮೇಂಟೈನ್ ಮಾಡಿದೀರಾ ಅಂತ ತಿಳಿಸ್ಕೊಡ್ತೀರಾ? ಮಳೆಗೆ ಮುಂಚೆನೇ ಬೆಡ್ ಪ್ರಿಪರೇಷನ್ ಮಾಡಿಕೊಂಡು ಪ್ರಿಪೇರಲ್ಲಿ ಹಾಕ್ಬಿಟ್ಟಿದ್ದೀವಿ. ಮತ್ತು ಒಂದು 20 ಡೇಸ್ ನಾವು ಪ್ಲಾಂಟೇಶನ್ ಮಾಡಿಲ್ಲ ಸರ್, ಮತ್ತೆ ಮಾಡಿದ್ದು. ಮತ್ತು ನಮಗೆ ಮಳೆ ಸ್ಟಾರ್ಟ್ ಆಯಿತು. 20 ಡೇಸ್ ಆದಾಗ ಅಗ್ರೋಲೈಸರ್ ಸ್ಟಾರ್ಟ್ ಮಾಡಿದ್ವಿ. ಅಗ್ರೋಲೈಸರ್ ಬಿಟ್ಟ ಮೇಲೆ ಅಂತೂ ನಮಗೆ ತುಂಬ ಚೆನ್ನಾಗಿ ತೋಟದಲ್ಲಿ ಗ್ರೀನಿಶ್ ಎಲ್ಲ ಚೇಂಜ್ ಆಗಿತ್ತು ಸರ್. ತುಂಬ ಹೆಲ್ತಿಯಾಗಿ ಬಂತು ತೋಟ. ಅಗ್ರೋಲೈಸರ್ 20 ಡೇಸಲ್ಲಿ ಬಿಟ್ವಲ್ಲ, ಮತ್ತು ನಾವು ಒಂದು ಈ 10 ಡೇಸ್ಗೆ ಅಗ್ರೋ ಸ್ಮೇಲ್ ಬಿಟ್ವಿ. ಅಗ್ರೋ ಸ್ಮೇಲ್ ಬಿಟ್ಮೇಲೆ ಅಂತೂ ನಮಗೆ ತುಂಬ ಬ್ರಾಂಚಸ್ ಬಂತು. ಈ ಫ್ಲವರ್ ಸೆಟ್ಟಿಂಗ್ ಆಗಲಿ ತುಂಬ ಜಾಸ್ತಿ ಆಯಿತು. ಗಮನಿಸ್ಬೋದು ತೋಟ ನೀವು ಲೈಫ್ ಈ ಥರ ಇವಾಗ ಕೂಡ ಹೆಂಗಿದೆ ಅಂತ. ಮತ್ತೆ ಒಂದ್ಸಲ ನಾವು ಮಾಡಿದ್ದೀವಿ. ಅಗ್ರೋಲೈಸರ್, ಅಗ್ರೋಸ್ಮೇಲ್ ಜೊತೆಗೆ ಬೇರೆ ಗೊಬ್ಬರಗಳನ್ನ ಯಾವ ರೀತಿಯಾಗಿ ಬಿಟ್ಟಿದ್ದೀರಿ, ಎಷ್ಟು ದಿನಕ್ಕೆ ಬಿಟ್ಟಿದ್ದೀರಿ ಅನ್ನೋದು ಕೂಡ ತಿಳಿಸ್ಕೊಡಿ. ಈ ನಾವು ಡೆವಲಪ್ಮೆಂಟ್ ಬಂದಿತ್ತಲ್ಲ, ಈ ಡೆವಲಪ್ಮೆಂಟ್ನ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಮಗೆ ನ್ಯೂಟ್ರಿಯೆಂಟು ಮತ್ತು ಫರ್ಟಿಲೈಸರ್ ಅವಶ್ಯಕತೆ ಇತ್ತು. ನಾವು ಎವ್ರಿ 4 ಡೇಸ್ಗೆ ಒಂದ್ಸಲ ನ್ಯೂಟ್ರಿಯೆಂಟು ಮತ್ತು ಫರ್ಟಿಲೈಸರ್ನ ಒಂದ್ಸಲ ಸ್ಪ್ರೇ ಮಾಡ್ತೀವಿ, ಒಂದ್ಸಲ ಡ್ರಿಪ್ಪಲ್ಲಿ ಕೊಡ್ತೀವಿ. ನಾವು ಫಂಗಿಸೈಡ್ ಅಂತೂ ಇದರಲ್ಲಿ ಮಳೆ ಜಾಸ್ತಿ ಇದ್ದ ಕಾರಣ ನಾವು ಅಡ್ವಾನ್ಸ್ ಆಗಿ ಸ್ಪ್ರೇ ಮಾಡ್ಕೊತಾ ಇದ್ದೀವಿ. ಈ ಅಗ್ರೋಲೈಸರ್, ಅಗ್ರೋಸ್ಮೇಲ್ ಕೊಟ್ಟ ಮೇಲೆ ನೀವು ಯಾವುದೇ ರೀತಿಯಾದಂಥ ಗೊಬ್ಬರನ ಗಿಡಗಳಿಗೆ ಬಿಟ್ಟಾಗ ಆ ಗೊಬ್ಬರಗಳನ್ನು ತಗೊಳ್ಳುವಂತಹ ಎಫಿಷಿಯನ್ಸಿ ಗಿಡಗಳಲ್ಲಿ ಜಾಸ್ತಿ ಆಗುತ್ತೆ. ಈ ರೀತಿಯಾಗಿ ನೀವೇನಾದರೂ ನಿಮ್ಮ ತೋಟದಲ್ಲಿ ಅಬ್ಸರ್ವ್ ಮಾಡಿದ್ದೀರಾ? ಖಂಡಿತ ಸರ್, ಅಬ್ಸರ್ವ್ ಮಾಡಿದ್ದೀನಿ. ಕ್ಲೈಮೇಟಲ್ಲಿ ಥಂಡಿ ಇದೆ ಮತ್ತು ಮಳೆ ಆಗ್ತಾ ಇತ್ತು. ಮೇಲ್ಗಡೆ ಬರ್ತಾರೋ ಚಿಗುರಲ್ಲಿ ಯಾವುದೇ ರೀತಿ ಡಿಸೀಸ್ ಇಲ್ಲ, ನೀಟಾಗಿದೆ. ಈ ತೋಟ ಇಷ್ಟು ಲೈಫಾಗಿ ಬಂದಿದೆ ಮತ್ತು ಇಷ್ಟು ನೀಟಾಗಿದೆ, ಗ್ರೀನಿಶ್ ಆಗಿದೆ. ಎಲ್ಲೇ ರೀತಿ ಒಂದು ಕೂಡ ನಮಗೆ ಡ್ರಾಪ್ ಆಗ್ತಾ ಇಲ್ಲ. ಎಲ್ಲೋ ಒಂದೊಂದು ಡ್ರಾಪ್ ಆಗುತ್ತೆ ಕಾಮನ್ ಆಗಿ. ಮತ್ತು ಇಷ್ಟು ದಿವಸ 95 ದಿವಸ ಆದರೂ ಕೂಡ ಈ ತೋಟದಲ್ಲಿ ನಾವು ಗಮನಿಸ್ಬೋದು ಯಾವ ಥರ ಇದೆ ಅಂತ. ಈ ಇಮ್ಯುನಿಟಿ ಸ್ವಲ್ಪ ಇನ್ಕ್ರೀಸ್ ಆಗಿದೆ, ಈ ಗಿಡದಲ್ಲಿ ಸ್ಟ್ರೆಂತ್ ಜಾಸ್ತಿ ಆಗಿದೆ. ಇಲ್ಲೇ ಒಂದು ಸಾಲ ಅಂತಲ್ಲ, ನಾವು ಎಲ್ಲ ನೀವು ತೋಟ ಎಲ್ಲ ನೋಡಿ ಯಾವ ಥರ ಇದೆ ಅಂತ. 95 ದಿವಸ ಆಗಿದ್ರು ಕೂಡ ಕೆಲವರೆಲ್ಲ ಕೇಳ್ತಾರೆ ಇನ್ನು ಶಂಪಲ್ ಅಂತ. ಗಮನಿಸ್ಬೋದು ನೀವು ಕೂಡ 6ನೇ ಕಟ್ಟಿಂಗ್ ಯಾವ ಥರ ಇದೆ ತೋಟ ಅಂತ. ಮಾರ್ಕೆಟಲ್ಲಿ ಕೂಡ ಅಷ್ಟೇ ನಮ್ಮ ಫ್ರೂಟು ತುಂಬ ಕ್ವಾಲಿಟಿ ಇದೆ, ಒಳ್ಳೆ ರೇಟ್ ಹೋಗ್ತಾಯಿದೆ. ಯಾರನ್ನ ಗೊತ್ತಿರೋರು ವಿಡಿಯೋದಲ್ಲಿ ಒಂದ್ಸಲ NRS ಮಾಡಿ, ದೊಡ್ಡ ಲಾಟ್ ಬರ್ತಾ ಇರುತ್ತೆ, ಜಯನ್ಮ ಟ್ರೇಡರ್ಸ್ ಅಂತ ನೋಡಿರ್ತಾರೆ. ದೊಡ್ಡ ಲಾಟ್ ಎಲ್ಲ ನಮ್ಮದೇ ಇರುತ್ತೆ ಅಲ್ಲಿ. ಇವಾಗ ಸದ್ಯಕ್ಕೆ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ರೇಟ್ ಕೂಡ ಚೆನ್ನಾಗಿ ಹೋಗ್ತಾಯಿದೆ. ಡೈಲಿ ಬಂದು ನಾವು 500 ಬಾಕ್ಸು ಕಟಿಂಗ್ ಮಾಡ್ತೀವಿ. ಅಲ್ಲಿಂದ ತರ್ತಾರೆ, ತಂದು ಇಲ್ಲಿಕ್ತಾರೆ. ಒಂದೊಂದು ಬಾಕ್ಸ್ ಎತ್ಕೊಂಡು ಹೋಗಿ ಅಲ್ಲಿ ಹಾಕ್ಕೊಂಡು ಸರ್ ಇವಾಗ ಮಾರ್ಕೆಟಿಗೆ ಕಳಿಸ್ಬೇಕಾದ್ರೆ ಚೆನ್ನಾಗಿ ರೇಟ್ ಹೋಗಬೇಕು ಅಂದ್ರೂ, ತೂಕ ಬರಬೇಕಾದ್ರೂ ಒಂದು ಹಣ್ಣು ಹೊಡಿದಿರ ನೀಟಾಗಿ ಖುಷಿಯಾಗಿ ಹಾಕಿ ಕಳಿಸ್ತಾರೆ. ಕೆಲಸಗಾರರು ಅಂತಲ್ಲ, ನಮ್ಮ ಅಕ್ಕ ತಂಗಿ ಥರನೇ, ನಮ್ಮ ಅಮ್ಮ ಆಗ್ಬೋದು, ನಮ್ಮ ಚಿಕ್ಕಮ್ಮ ಆಗ್ಬೋದು, ಆ ಥರ ಕೆಲಸ ಮಾಡ್ತಾರೆ. ಕಾಯಿ ಹೊಡೆದೋಗಿರೋದಾಗಲಿ, ಏನನ್ನ ಹುಳ ಬಿದ್ದಿರೋದಾಗಲಿ ನೀಟಾಗಿ ಗ್ರೇಡಿಂಗ್ ಮಾಡಿ ಕಳಿಸ್ತಾರೆ. ಅದರಿಂದನೂ ನಮಗೆ ತುಂಬ ಮಾರ್ಕೆಟಿಂಗು ಚೆನ್ನಾಗಿ ನಡೀತಾ ಇದೆ. ಕ್ವಾಲಿಟಿ ಚೆನ್ನಾಗಿ ಬರ್ತಾ ಇದೆ, ಶೈನಿಂಗ್ ಚೆನ್ನಾಗಿದೆ. ನಮಗೂ ಕ್ಲೀನ್ ಮಾಡೋದಕ್ಕೇನು ತೊಂದರೆ ಆಗ್ತಿಲ್ಲ, ನೀಟಾಗಿದೆ ಕಾಯಿ ಎಲ್ಲನೂ. ಮೆಡ್ರಾಸ್ಗೆ ಹಾಕ್ತೀವಿ ಮತ್ತು ಒಡ್ಡಲ್ಲಿಗೆ ಹಾಕ್ತೀವಿ. ಇದು ಒಡ್ಡಲ್ಲಿ NRS ಮಾರ್ಕೆಟ್ಗೆ ಹಾಕ್ತೀವಿ ಸರ್. ಇದು ಮಾರ್ಕೆಟ್ಗೆ ಹೋದ್ರು 3 ದಿನ ಇದ್ರೂ ಇದೇ ಥರ ಶೈನಿಂಗ್ ಇರುತ್ತೆ. ಎಲ್ಲ ಜನಗಳು ಏನು ಬಿಡ್ತೀರಾ, ಏನು ಹೊಡಿತೀರಾ, ಮದ್ದುಗಳು ಆಗಲಿ ಗೊಬ್ಬರ ಆಗಲಿ ಕೇಳ್ತಾರೆ. ಈ ಥರ ಶೈನಿಂಗ್ ಬರಬೇಕಂದ್ರೆ ಎಲ್ಲರೂ ಬಂದು ನಮ್ಮ ಲಾಟ್ ಹತ್ರ ನಿಂತ್ಕೊಂಡು ಆಕ್ಷನ್ ಆದಮೇಲೆ ಬಿಟ್ಟು ಹೋಗ್ತಾರೆ. ಅದುವರೆಗೂ ನಮ್ಮದು ಕಂಪ್ಲೀಟ್ ಆಗೋವರೆಗೂ ಯಾರೂ ಹೋಗ್ತಾ ಇಲ್ಲ. ಮಾರ್ಕೆಟಲ್ಲಿ ನಮ್ಮದೇ ಟಾಪ್ ರೇಟು. ಇದು JN ಟ್ರೇಡರ್ಸಿಂದ ತರ್ತೀನಿ ಅಂತ ಹೇಳ್ತೀನಿ. ಇದು ಅಗ್ರೋಲೈಸರು, ಅಗ್ರೋ ಸ್ಮೈಲು ಇದು ಬಿಟ್ಟ ಮೇಲೆ ಈ ಥರ ಕ್ವಾಲಿಟಿ ನಮಗೆ ಕಾಣಿಸಿದ್ದು. ಈ ಥರ ಒಂದು ಬ್ಯಾಗಲ್ಲಿ 2 ಪ್ಯಾಕೆಟ್ ಇರುತ್ತೆ. ಇದು ಅಗ್ರೋಲೈಸರು, ಇದ್ರ ಮೇಲೆ 1 ಅಂತಿರುತ್ತೆ. ಈ ಕಡೆ ಅಗ್ರೋ ಸ್ಮೈಲು 2 ಅಂತಿರುತ್ತೆ. ನೋಡಿ, ಇದು ಅಗ್ರೋಲೈಸರ್ ಇದು, ಮತ್ತು ಈ ಕಡೆ ಇರೋದು ಅಗ್ರೋ ಸ್ಮೈಲು.
ಈ ಥರ 2 ಪ್ಯಾಕೆಟ್ ಇರುತ್ತೆ ಒಂದು ಬ್ಯಾಗಲ್ಲಿ. ಅಗ್ರೋಲೈಸರ್ 1 kg, ಅಗ್ರೋಸ್ಮೈಲ್ 1 kg. ಅಗ್ರೋಲೈಸರು ಮತ್ತು ಅಗ್ರೋಸ್ಮೈಲು ಎಕರೆಗೆ 2 ಸಲಗಾಗುತ್ತೆ. ಫಸ್ಟ್ ಅಗ್ರೋಲೈಸರ್ ಬಿಡಬೇಕು, ಮತ್ತೆ ಶೆಡ್ಯೂಲ್ಡು ಅಗ್ರೋಸ್ಮೈಲ್ 10 ದಿವಸ ಆದಮೇಲೆ. ನೀವು ಎರಡೂ ಮಿಕ್ಸ್ ಮಾಡಬೇಡಿ. ಮತ್ತು ಇದರಲ್ಲಿ ಫರ್ಟಿಲೈಸರ್ ಯಾವ್ದನ್ನ ಹಾಕೊಂಡು ಬಿಡಲ್ಲ ಅಂತ ಕೇಳ್ತಾರೆ, ಆ ಥರ ಕೂಡ ಬಿಡಬಾರ್ದು. ಇದನ್ನು ಸಿಂಗಲ್ ಆಗಿ ಬಿಟ್ರೆ ತುಂಬ ರಿಸಲ್ಟ್ ಬರುತ್ತೆ ಸ್ನೇಹಿತರೆ. ಇದ್ರ ಮಿಡಲಲ್ಲಿ ಯಾವ್ದನ್ನ ಬಿಡಲ್ಲ ಅಂತ ಕೇಳ್ತಾರೆ, ಬಿಡಬೇಡಿ. ಇದರಲ್ಲೂ ರಿಸಲ್ಟ್ ಬರುತ್ತೆ, ಇದರಲ್ಲೂ ಕೂಡ ಡೆವಲಪ್ಮೆಂಟ್ ಬರುತ್ತೆ ಸ್ನೇಹಿತರೆ. ಇವೆರಡೂ ಆದಮೇಲೆ ಮತ್ತೆ ಬೇಕಾದರೆ ಒಂದು 3 days ಗ್ಯಾಪ್ ಬಿಟ್ಕೊಂಡು ಮತ್ತೆ ಯಾವುದನ್ನು ಬಿಡಿ. ತುಂಬ ಜನ ಅನ್ಕೊಂತಾರೆ ಮೂಟೆನೇ ಬಿಡ್ತೀವಿ, ಏನು ಕೆಲಸ ಮಾಡಲ್ಲ, ಆ 1 kg ಏನಿರುತ್ತಪ್ಪ ಅನ್ಕೊಂತಾರೆ. ಬಿಟ್ಟಿರೋರು ಮತ್ತೆ ತೊಗೊಂಡೋಗಿ ಬಿಡ್ತಾ ಇದ್ದಾರೆ ಸ್ನೇಹಿತರೆ. ಟೊಮೊಟೊಗೂ ಒಂದು ಕ್ರಾಪ್ಗೆ ಅಲ್ಲ, ಎಲ್ಲ ಕ್ರಾಪ್ಸ್ಗೂ, ವೆಜಿಟೇಬಲ್ ಕ್ರಾಪ್ಸ್ಗೆ ಆಗಿರ್ಬೋದು, ಫ್ಲವರ್ ಕ್ರಾಪ್ಸ್, ಎಲ್ಲ ಕ್ರಾಪ್ಸಲ್ಲೂ ಬಿಟ್ಟಿರೋರು ತುಂಬ ಜನ ನಂಗೆ ಕಾಲ್ ಮಾಡ್ತಾರೆ, ತುಂಬ ಚೆನ್ನಾಗಿದೆ ಅನಿಲ್ ಅಂತ ಹೇಳ್ತಾರೆ. ನಮಗೂ ಒಂಥರ ಖುಷಿ ಆಗುತ್ತೆ ಸರ್ ಈ ಥರ ಪ್ರಾಡಕ್ಟು ಯೂಸ್ ಮಾಡೋದಕ್ಕೆ. ನಮಗೆ ಇಂಥ ಒಂದು ಒಳ್ಳೆ ಪ್ರಾಡಕ್ಟನ್ನು ನಮಗೆ ಒಂದು ಕೊಟ್ಟಿದ್ದಾರೆ. ತುಂಬ ಜನಕ್ಕೆ ರೆಫರ್ ಮಾಡಿದ್ದೀನಿ. ಆ ರೆಫರ್ ಮಾಡಿರುವಂತಹ ಎಲ್ಲ ರೈತರು ಕೂಡ ಅದರಂತಹ ರಿಸಲ್ಟು ಮತ್ತು ಅದರಲ್ಲಿರುವಂತಹ ಒಂದು ಫಲಿತಾಂಶವನ್ನು ಎಲ್ಲರಿಗೂ ಕೂಡ ತಿಳಿಸಿದ್ದಾರೆ. ಎಲ್ಲ ತಾಲೂಕಲ್ಲೂ ಕೂಡ ಅಗ್ರೋಲೈಸರ್ ಸಿಗುತ್ತೆ ಸ್ನೇಹಿತರೆ.